ಓಂ ಶಾಂತಿ. ಡೇಟ್ ಆಗಿದೆ 12 ಅಕ್ಟೋಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಕಂಪ್ಲೇಂಟ್ ಸಮಾಪ್ತ ಕರ್ ಕಂಪ್ಲೇಂಟ್ ಬನನೆ ಕಿ ಪ್ರೇರಣಾ. ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ಅದಾಯಿತು, ಹಿಂಗಾಯಿತು, ಹಂಗಾಯಿತು, ಅಮೃತ ವೇಳೆ ಬರಬೇಕಂತ ಮಾಡಿದ್ದೆ, ಏನೋ ಆಯಿತು, ಸುಸ್ತಾಯಿತು, ಇವೆಲ್ಲ ಕಂಪ್ಲೇಂಟ್ ಸಮಾಪ್ತಿ ಮಾಡಿ ಅಂತಾರೆ ಬಾಬಾ. ಅದನ್ನು ಯಾರೂ ಕೇಳೋದಿಲ್ಲ. ಏನಾಗಬೇಕಾಗಿದೆ? ಕಂಪ್ಲೀಟ್ ಆಗಬೇಕು, ಸಂಪೂರ್ಣ ಆಗಬೇಕು, ಸಂಪನ್ನ ಆಗತಕ್ಕಂಥ ಪ್ರೇರಣೆ ಇರಬೇಕು. ಅತೀಂದ್ರಿಯ ಸುಖಕ್ಕೆ ಝೂಲೆ ಮೇ ಝುಲಾನೆ ವಾಲೆ. ನಮಗೆ ಯಾವ ಜೋಕಾಲಿ ಆಡಬೇಕು? ಅತೀಂದ್ರಿಯ ಸುಖಕ್ಕೆ ಝೂಲೆ ಮೇ, ಅತೀಂದ್ರಿಯ ಸುಖದ ಜೋಕಾಲಿನಲ್ಲಿ ಜೋಕಾಲಿ ಆಡಬೇಕು. ಸರ್ವ ಸಂಬಂಧೋಂ ಕಾ ಅಲೌಕಿಕ ಅನುಭವ ದೇನೆ ವಾಲೆ. ಶಿವಬಾಬಾ ಎಲ್ಲ ಸಂಬಂಧದ ಅನುಭವ ಮಾಡಿಸುವಂಥ ಶಿವಬಾಬಾ. ಸರ್ವಾತ್ಮಾವಂಕೆ ಹಿತಕಾರಿ. ಬಾಬಾ ಎದಕ್ಕೆ ಬಂದಿದ್ದಾರೆ? ಎಲ್ಲ ಆತ್ಮಗಳ ಹಿತವನ್ನು ಮಾಡಕ್ಕೆ ಬಂದಿದ್ದಾರಲ್ಲ ಶಿವಬಾಬಾ. ವತ್ಸೋಂಕೆ ಪ್ರತಿ ಬೋಲೆ. ಮಕ್ಕಳಿಗಾಗಿ ಬಾಬಾ ಹೇಳ್ತಾರೆ. ಏನು ಹೇಳ್ತಾರೆ ಇವತ್ತು ಬಾಬಾ? ಒಳಗಡೆ ಏನಿರಬೇಕು? ಇವತ್ತು ಬಾಬಾ ನನಗೆ ಸ್ಪೆಷಲ್ಲಾಗಿ ಏನು ಹೇಳ್ತಾ ಇದ್ದಾರೆ, ಅದರಿಂದ ನಾನೇನಾಗಬೇಕಾಗಿದೆ? ಕಂಪ್ಲೀಟ್ ಆಗಬೇಕಾಗಿದೆ ಅಂತ ಹೇಳಾರಲ್ಲ ಇವತ್ತು. आप समान निराकारी देह की स्मृति से न्यारे आत्मिक स्वरूप में स्थित होते हुए साक्षी होकर अपना और सर्वात्माओं का पाठ देखने का अभ्यास मजबूत होता जाता है. बाबा प्रश्न ಕೇಳ್ತಾರೆ. आप समान निराकारी. ನಾವು ತಂದೆ ಸಮಾನ ಏನಾಗಿದ್ದೀವಿ? ನಿರಾಕಾರಿ ಆತ್ಮ ಆಗಿದ್ದೀವಿ. ದೇಹದ ಸ್ಮೃತಿಯಿಂದ ಭಿನ್ನ ಆಗಿದ್ದೀವಿ. ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗಿ ಸಾಕ್ಷಿಯಾಗಿ ಅಪನಾ ಔರ್ ಸರ್ವ ಆತ್ಮಾओं का ಪಾಠ, ನನ್ನ ಪಾತ್ರ ಮತ್ತು ವಿಶ್ವದ ಎಲ್ಲ ಆತ್ಮಗಳ ಪಾತ್ರವನ್ನು ನೋಡ್ತಾ, ಈ ಪಾಠ ದೇಖ್ನೇಕ, ಪಾಠ ಹೆಂಗೆ ನೋಡಬೇಕು? ಪಾತ್ರಗಳನ್ನು ಸಾಕ್ಷಿಯಾಗಿ ನೋಡ್ತಕ್ಕಂಥ ಅಭ್ಯಾಸ ಮಜಬೂತ್ ಇದೆ ಏನು ಅಂತ ಪಾಪ. ಎಲ್ಲ ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತೀವೋ ಅಥವಾ ಹಂಗೆ ಯಾಕೆ ಮಾಡಿದರು, ಅವ್ರು ಯಾಕೆ ಹಿಂಗೆ ಮಾಡಿದರು, ನಾ ಯಾಕೆ ಹಿಂಗೆ ಮಾಡಿದೆ, ನಾ ಹಿಂಗೆ ಮಾಡಬಾರ್ದಿತ್ತು, ಅವ್ರು ಹಂಗೆ ಮಾಡಬಾರ್ದಿತ್ತು, ಈ ಥರ ಇದೆಯೋ ಅಂತ ಕೇಳ್ತಾರೆ ಬಾಬಾ. ಸದಾ ಸಾಕ್ಷಿಪನ್ ಕಿ ಸ್ಟೇಜ್ ಸ್ಮೃತಿ ಮೇ ರಹತಿ ಹೈ. ಯಾವಾಗಲೂ ಸಾಕ್ಷಿಪನ್ ಸ್ಥಿತಿ, ಆ ಸ್ಮೃತಿ ಇರ್ತದೇನು? ಈಗ ನಮ್ಗೆ ಯಾರೋ ಬಂದು ಬೈದ್ರಪ್ಪ ಚಲೋತ್ನಾಗೆ, ಏನು ನಮ್ಮ ಸ್ಥಿತಿ? ನಮ್ಮ ಸ್ಥಿತಿ ಏನು? ಹೊಳ್ಳಿ ಬೈತೀವೋ ಅಥವಾ ಹೊಳ್ಳಿ ಬೈದ್ರೆ ಮತ್ತು ನಮ್ಮ ಬ್ರಹ್ಮಕುಮಾರಿಯರ್ದು ಮರ್ಯಾದೆ ಕಡಿಮೆ ಆಗ್ತದಂತೆ ಒಳಗೊಳಗೆ ಬೈತೀವೋ ಅಥವಾ ಅವರನ್ನು ಸಾಕ್ಷಿಯಾಗಿ ನೋಡಿ ಅವರನ್ನು ಕ್ಷಮಿಸಿಬಿಡ್ತೀವೋ? ಇದನ್ನು ನಾವು ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಜಬ್ ತಕ್ ಸಾಕ್ಷಿ ಸ್ವರೂಪ್ ಕಿ ಸ್ಮೃತಿ ಸದಾ ನಹಿ ರಹತಿ तो बाप दादा को अपना साथी भी नहीं बना सकते. ಎಲ್ಲಿವರೆಗೆ ಸಾಕ್ಷಿ ಸ್ವರೂಪದ ಸ್ಮೃತಿ ಯಾವಾಗಲೂ ಇರುವುದಿಲ್ವೋ ಅಲ್ಲಿ ತನಕ ಬಾಪ್ ದಾದಾ ಅವರನ್ನು, ಇಬ್ಬರನ್ನು, ಶಿವಬಾಬಾ ಮತ್ತು ಬ್ರಹ್ಮ ಬಾಬಾರವರನ್ನು ಸಾಥಿಯಾಗಿ ಜೊತೆಯಾಗಿ ತಗೊಳ್ಳಿಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಯಾವುದಿಲ್ಲ ಅಂದರೆ ಸಾಕ್ಷಿಪನ್ ಸ್ಮೃತಿ ಇಲ್ಲ ಅಂತಂದರೆ ಬಾಬಾರವರನ್ನು ಜೊತೆಗಾರನ್ನಾಗಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ಬುದ್ಧಿ ಏನಾಗ್ಬಿಡ್ತದೆ, ಅಲ್ಲೇ ಹೋಗ್ಬಿಡ್ತದೆ. ಬೇರೆಯವರ ಪಾತ್ರಗಳಲ್ಲಿ ಸಿಕ್ಕಾಕ್ಕೊಂಡು ಬಿಡ್ತೀವಿ, ನನ್ನ ಪಾತ್ರದಲ್ಲಿನೂ ಸಿಕ್ಕಾಕ್ಸ್ಬಿಡ್ತೀವಿ. ಬಾಬನ ಕಡೆ ಬುದ್ಧಿ ಹೋಗೋದೇ ಇಲ್ಲ. ಸಾಕ್ಷಿ ಅವಸ್ಥಾ ಕಾ ಅನುಭವ ಬಾಪ್ ಕೆ ಸಾಥೀಪನ್ ಕಾ ಅನುಭವ ಕರಾತಾ ಹೈ. ಬಾಬಾ ಒಂದೊಂದು ಹೇಳೋ ಪಾಯಿಂಟ್ನಲ್ಲಿ ನಮ್ಮ ಬಹಳಷ್ಟು ಅದ್ಭುತ ಕಲ್ಯಾಣ ಇರ್ತದೆ. ಹೇಳ್ತಾರೆ ಬಾಬಾ, ಸಾಕ್ಷಿ ಅವಸ್ಥಾ ಅನುಭವ ಇತ್ತು ಅಂತಂದರೆ
बाप के साथीपन का अनुभव कराता है. ನಮ್ಮಲ್ಲಿ ನನ್ನ ಆತ್ಮನಲ್ಲಿ ಸಾಕ್ಷಿಯ ಸ್ಥಿತಿ ಅನುಭವ ನಾನು ಮಾಡ್ತಾ ಇದ್ದರೆ ತಂದೆಯ ಸಾಥಿಪನ್ ಅನುಭವ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ನಾ ಸಾಕ್ಷಿಪನ್ನಾಗಿ ನೋಡ್ತಾ ಹೋದರೆ ನಾನು ಏನಾಗ್ಬಿಡ್ತೀನಿ, ತಟಸ್ಥ ಆಗಿಬಿಡ್ತೀನಿ, ನ್ಯೂಟ್ರಲ್ ಆಗಿಬಿಡ್ತೀನಿ. ನನ್ನ ಆತ್ಮ ಎಷ್ಟೆಷ್ಟು ನ್ಯೂಟ್ರಲ್ ಆಗ್ತಾ ಹೋಗ್ತೀನೋ ನನ್ನ ಬುದ್ಧಿ ಏನಾಗ್ತದೆ, ಪರಮಾತ್ಮನ ಕಡೆ ಹೋಗ್ತದೆ. ಅಲ್ಲ, ಅಷ್ಟು ಆಟೋಮೆಟಿಕ್ಕಾಗಿ ನನ್ನ ಜೊತೆ ಯಾರಿರ್ತಾರೆ, ಬಾಬಾ ಇರ್ತಾರೆ. ಅಪನೇ ಕೋ ಖುದಾ ದೋಸ್ತ್ ಸಮಜ್ತೆ ಹೋ ನಾ. ಬಾಬಾರವರನ್ನು ನಾವು ಖುದಾ ದೋಸ್ತ್ ಅಂದ್ಕೊಂಡಿದ್ದೀವಿ. ನಮ್ಮ ದೋಸ್ತ್ ಯಾರೋ ಖುದಾ. ಖುದಾ ಅಂದರೆ ಯಾರು? ಶಿವಬಾಬಾ. अर्थात अपने मन का मीत बाप दादा को बनाया है. ಖುದಾ ದೋಸ್ತ್ ಅಂದ್ರೇನು? ನನ್ನ ಮನಸ್ಸಿನ ಮೀತ. ಮೀತ್ ಅಂದರೆ ಯಾರು? ಪ್ರಿಯತಮ. ನನ್ನ ಮನಸ್ಸಿನ ಪ್ರಿಯತಮ ಯಾರೋ? ಬಾಪ್ ದಾದಾರವರನ್ನು ಮಾಡ್ಕೊಂಡಿದ್ದೀವ. ದಿಲ್ ಕಾ ದಿಲ್ವಾಲ ಬಾಪ್ ಕೋ ಹಿ ಬನಾಯ ಹೈ ನಾ. ನನ್ನ ಹೃದಯ ರಾಮ ಯಾರೋ? ಶಿವಬಾಬಾ ಅಂತ ಅಂದ್ಕೊಂಡಿದ್ದೀರೇನು? ದಿಲ್ ಕಾ ದಿಲ್ವಾಲ ಬಾಪ್ ಕೋ ಹಿ ಬನಾಯ ಹೈ. एक दिल वाला बाप के सिवाय और किसी से भी दिल की लेन देन करने का संकल्प मात्र भी नहीं है. ऐसा अनुभव करते हो? बाबा ಹೇಳ್ತಾರೆ, एक दिल वाला बाप के सिवाय, ಒಬ್ಬ ಹೃದಯ ರಾಮ ಬಿಟ್ಟು ಬೇರೆ ಯಾರದು ಆತ್ಮಗಳ ಮಾನಸಿಕ ಲೇನ್ದೇನ್. ಇದು ಸ್ಥೂಲ ವ್ಯವಹಾರ ಹೇಳ್ತಿಲ್ಲ ಬಾಬಾ. ಮಾನಸಿಕವಾಗಿ ನಾವು ವ್ಯವಹಾರವನ್ನು ಇಟ್ಕೊಂಡಿದ್ದೀವೇನು ಅಂತ ಕೇಳ್ತಾರೆ ಬಾಬಾ. ಲೇನ್ ದೇನ್ ಕರ್ನೆ ಕಾ ಸಂಕಲ್ಪ ಮಾತ್ರ ಭೀ ನಹಿ ಹೈ. ಅವ್ರು ಹಿಂಗೆ, ಅವ್ರು ಹಂಗೆ, ಅದು ಇದನ್ನು ಲೇನ್ ದೇನೇ. ಇದು ಅವ್ರು ಹಂಗೆ ಯಾಕೆ ಮಾಡಿದರು, ಇವ್ರು ಹಿಂಗೆ ಯಾಕೆ ಮಾಡಿದರು. ಬಾಬಾ ಹೇಳ್ತಾರೆ, ಐಸಾ ಅನುಭವ ಕರ್ತೆ ಹೋ. ಈ ಥರ ಅನುಭವ ಮಾಡ್ತೀರಾ. ನಮ್ಮದೆಲ್ಲ ಲೇನ್ ದೇನ್ ಯಾರ ಜೊತೆ ಇರಬೇಕು? ಕೊಡೋ ತಗೊಳ್ಳೋ ವ್ಯವಹಾರ ಕೇವಲ ಒಬ್ಬ ಶಿವಬಾಬನ ಜೊತೆನೇ ಇರಬೇಕು. ಅಗರ್ ಏಕ್ ಬಾಪ್ ಕೆ ಸಾಥ್ ಸರ್ವ ಸಂಬಂಧೋं के सुख, सर्व संबंधों की प्रीति की प्राप्ति अनुभव करते हो तो और कहीं भी किसी संबंध में बुद्धि जा नहीं सकती. ಬಾಬಾ ಹೇಳ್ತಾರೆ, ಒಂದು ವೇಳೆ ಒಬ್ಬ ತಂದೆಯ ಜೊತೆಗೆ ಎಲ್ಲ ಸಂಬಂಧಗಳ ಸುಖದ ಅನುಭವ ಮಾಡಿದರೆ, ಎಲ್ಲ ಸಂಬಂಧದ ಪ್ರೀತಿಯ ಪ್ರಾಪ್ತಿಯನ್ನು ಶಿವಬಾಬನ ಜೊತೆ ಅನುಭವ ಮಾಡಿದ್ದೇ ಆದರೆ ನಮ್ಮ ಬುದ್ಧಿ ಬೇರೆ ಕಡೆ ಎಲ್ಲೂ ಹೋಗೋದೇ ಇಲ್ಲ, ಯಾರ ಹತ್ರನೂ ಬುದ್ಧಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಹರ್ ಶ್ವಾಸ್ ಹರ್ ಸಂಕಲ್ಪ ಮೇ ಸದಾ ಬಾಪ್ ಕೆ ಸರ್ವ ಸಂಬಂಧೋ ಮೇ ಬುದ್ಧಿ ಮಗನ್ ರಹನಿ ಚಾಹಿಯೇ. ಬಾಬಾ ಹೇಳ್ತಾರೆ, ಪ್ರತಿಯೊಂದು ನನ್ನ ಶ್ವಾಸ, ಒಂದೊಂದು ಉಸಿರು, ಒಂದೊಂದು ಸಂಕಲ್ಪ ಯಾರ ಜೊತೆ ಇರಬೇಕು? ಯಾವಾಗಲೂ ಬಾಬಾನ ಸರ್ವ ಸಂಬಂಧದಲ್ಲಿ ಬುದ್ಧಿಯ ಮಗನ್ನಿರಬೇಕು. ತಂದೆ ಬೇಕು ಅಂತಂದ್ರೆ ಯಾರು? ಶಿವಬಾಬಾ. ತಾಯಿ ಬೇಕು ಅಂದರೂ ಶಿವಬಾಬಾ. ದೋಸ್ತ್ ಬೇಕಂದ್ರೂ ಶಿವಬಾಬಾ. ಪತ್ನಿ ಬೇಕಂದ್ರೂ ಶಿವಬಾಬಾ. ಪತಿ ಬೇಕಂದ್ರೂ ಶಿವಬಾಬಾ. ಮಗ ಬೇಕಂದ್ರೂ ಶಿವಬಾಬಾ. ಯಾವ ಸಂಬಂಧ ಬೇಕಂತಂದ್ರೂ ಬುದ್ಧಿನಲ್ಲಿ ಯಾರು ಬೇಕೋ? ಶಿವಬಾಬಾ ಅಂತ ಹೇಳ್ತಾರೆ ಬಾಬಾ. ಅಷ್ಟು ಶ್ವಾಸ ಏನಿರಬೇಕು? ಬಾಬಾರವರ ಸಂಬಂಧದಲ್ಲಿ ಮಗನ್ನಾಗಬೇಕು. ಕೈ ಬಚ್ಚೋं की कंप्लेंट है कि ವ್ಯರ್ಥ ಸಂಕಲ್ಪ ಬಹುತ್ ಆತೆ ಹೇ. ಕೆಲವು ಮಕ್ಕಳು ಬಾಬಾಗೆ ಹೇಳ್ತಿದ್ದಾರೆ, ಏನು ಮಾಡೋದು ಬಾಬಾ, ವ್ಯರ್ಥ ಸಂಕಲ್ಪನೆ ಭಾಳ ಬರ್ತಾವು. ಬಾಬಾ ಹೇಳ್ತಾರೆ, ಬುದ್ಧಿ ಬಾಪ್ ಕಿ ತರಫ್ ಲಗ್ತಿ ನಹಿ ಹೇ. ಬುದ್ಧಿ ಬಾಬನ ಕಡೆ ಹೋಗೋದೇ ಇಲ್ಲ. ಎಲ್ಲಿ ಹೋಗ್ತದೆ? ಅವರು ಇವರು ಕಾಕ ಮಾಮ ಚಾಚಾ ಮಕ್ಕಳು ಅಷ್ಟೇ ಹೋಗೋದಿಲ್ಲ. ಮತ್ತು ಅವ್ರು ಏನು ಮಾಡ್ತಾರೆ, ಅವ್ರು ಹಿಂಗೆ ಯಾಕೆ ಮಾಡಿದರು, ಹಿಂಗೆಲ್ಲ ಹೋಗ್ಬಿಡ್ತದೆ ಅಂತ ಬಾಬಾಗೆ ಹೇಳಾಕತ್ತಾರೆ. ನಾ ಚಾತೆ ಹುए भी कहीं ना कहीं ಬುದ್ಧಿ ಕಾ ಲಗಾವ್ ಚಲಾ ಜಾತಾ ಹೈ. ನಾವು ಬ್ಯಾಡಂದ್ರೂ ಮತ್ತೆ ಬುದ್ಧಿ ಎಲ್ಲಿ ಹೋಗ್ಲಿಕ್ಕತ್ತದ? ಆ ಕಡೆ ಹೋಗ್ಲಿಕ್ಕತ್ತದ. ಬಾಬಾ ಹೇಳ್ತಾರೆ,
वह स्थूल प्रवृत्ति की जिम्मेवारी बुद्धि को ಏಕಾಗ್ರ बनने नहीं देती. ಗೃಹಸ್ಥಿಯಲ್ಲಿದ್ದೀವಲ್ಲ ನಾವು, ಗೃಹಸ್ಥಿನಲ್ಲಿದ್ದಾಗ ನಮ್ಗೆ ಅನೇಕ ಜವಾಬ್ದಾರಿಗಳಿರ್ತವೆ, ಮಕ್ಕಳಂತ ಇರ್ತವೆ, ಮಕ್ಕಳ ಭವಿಷ್ಯ ಅಂತ ಇರ್ತದೆ, ಅವೆಲ್ಲ ಬಂದೇ ಬರ್ತಾವೆ. ಏನು ಮಾಡಿದ್ರೋ ಅದಕ್ಕೆ ಹೇಳ್ತಾರೆ ಬಾಬಾ, ನಾ ಚಾತೆ ಹುಯಿ ಭಿ. ನಮಗದೆಲ್ಲ ಇಚ್ಛಾ ಇಲ್ಲಂದ್ರೂ ಮತ್ತು ಒಳಗಡೆ ಬಂದುಬಿಡ್ತಾವೆ. ನಾವೆಲ್ಲ ಆರಾಮಾಗಿರ್ತೀವಿ, ಮತ್ತು ಬೇರೆದವ್ರ ಮಕ್ಕಳು ಏನಾರು ಮಾಡಿದ ಕೂಡಲೇ ಮತ್ತು ನಮ್ಮ ಮಕ್ಕಳು ಹಂಗೆ ಮಾಡಲಿಲ್ಲ ಅಂತ ಬಂದುಬಿಡ್ತಿದ್ವು ಒಳಗಡೆ. ಅದಕ್ಕೆ ಹೀಗೆಲ್ಲ ಬರ್ತದೆ ಬಾಬಾ ಅಂತ ಮಕ್ಕಳು ಹೇಳ್ತಿದ್ದಾರೆ. ಸ್ಥೂಲ್ ಪ್ರವೃತ್ತಿ ಕಿ ಜಿಮ್ಮೆವಾರಿ ಬುದ್ಧಿ ಕೋ ಏಕಾಗ್ರ बनने नहीं देती. ಬಾಬನ ಕಡೆ ಬುದ್ಧಿ ಹೋಗೋದಿಲ್ಲ. पुरानी दुनिया का संपर्क व वातावरण वृत्ति को चंचल बना देता है. ಹಳೆಯ ಸಂಸ್ಕಾರಗಳು, ಹಳೆಯ ಜಗತ್ತು, ಹಳೆಯ ವಾತಾವರಣ ಇದು ಏನು ಮಾಡಿಬಿಡ್ತದೆ, ನಮ್ಮನ್ನು ಚಂಚಲರನ್ನಾಗಿ ಮಾಡ್ತದೆ. ಜಿतना ತೀವ್ರ ಪುರುಷಾರ್ಥ करना चाहते हैं उतना कर नहीं पाते हैं. ನಮ್ಮ ಗುರಿ ಉದ್ದೇಶ ಏನದ, ಫಾಸ್ಟಾಗಿ ಪುರುಷಾರ್ಥ ಮಾಡಬೇಕಂತ ಐತಿ ಒಳಗಡೆ. ಯಾರಿಗಿಲ್ಲ? ಎಲ್ಲರಿಗೂ ಅದಲ್ಲ, ಆದರೂ ಮಾಡೋಕ್ಕಾಗ್ತಿಲ್ಲ. ಬುದ್ಧಿ ಏನಾಗ್ತಿದೆ, ಚಂಚಲ ಆಗ್ತಿದೆ. ಹೈ ಜಂಪ್ ದೇ ನಹಿ ಪಾತೆ. ಬಾಬಾ ಹೆಂಗೆ ಪುರುಷಾರ್ಥ ಮಾಡಂತ ಹೇಳ್ತಿದ್ದಾರೆ ಈಗ? ನಡ್ಕೋತ ಹೋಗೋದೂ ಇಲ್ಲ, ಓಡ್ಕೋತ ಹೋಗೋದೂ ಇಲ್ಲ. ಈಗ ಹೆಂಗಾಗೋದದ, ಹಾರ್ಕೋತ ಹೋಗೋದು ಇನ್ನು ಬಂದಾಯಿತು. ಹೆಂಗೆ ಹೋಗ್ಬೇಕು? ರಾಕೆಟ್ ಹೋದಂಗೆ ಹೋಗ್ಬೇಕು. ಹೆಂಗೆ ಹೋಗ್ಬೇಕು? ಪುರುಷಾರ್ಥ ಹೆಂಗಾಗ್ಬೇಕು ನಮ್ಮದು? ರಾಕೆಟ್ ಸ್ಪೀಡ್ನಲ್ಲಿ ಇರಬೇಕು. ಯಾಕೆ? ಸಮಯನೂ ಕೂಡ ಹೆಂಗೆ ಹೋಗ್ತಾ ಇದೆ. ಹಿಂಗೆ ಮುಂಜಾನೆ ಆಗ್ಯದ ಅನ್ನೋದ್ರಾಗ ಕತ್ಲೆ ಯಾವಾಗ ಆಗ್ತದೆ ಗೊತ್ತೇ ಆಗಂಗಿಲ್ಲ. ಅಷ್ಟು ಸ್ಪೀಡ್ ಏನಾಗ್ತಿದೆ, ಸಮಯ ಹೋಗ್ತಿದೆ. ಅದೇ ಸ್ಪೀಡ್ನಲ್ಲಿನೂ ಕೂಡ ನಮ್ಮ ಪುರುಷಾರ್ಥ ಇರಬೇಕಾಗ್ತದೆ. सारे दिन में इसी प्रकार की कंप्लेंट्स बाप दादा के पास बहुत आती हैं. ಇಡೀ ದಿನ ಬಾಪ್ ದಾದಾ ಕಡೆ ಈ ಥರ ಕಂಪ್ಲೇಂಟ್ಸು ಭಾಳಷ್ಟು ಬರ್ತವೆ ಅಂತ ಹೇಳ್ತಾರೆ ಬಾಬಾ. मास्टर सर्वशक्तिमान कहलाते हुए भी अपने ही स्वभाव संस्कार से मजबूर हो जाते हैं, तो बाप दादा को भी ऐसी बातें सुनते हुए मीठी हंसी भी आती है. ನಾವೇನಂತ ಅಂದ್ಕೊಳ್ತೀವಿ, ಸರ್ವಶಕ್ತಿಮಾನ್ ಶಿವಬಾಬನ ಮಗ ನಾನು, ಮಾಸ್ಟರ್ ಸರ್ವಶಕ್ತಿಮಾನ್ ಅಂದ್ಕೊಳ್ತೀವಿ. ಅಂದ್ಕೊಂಡು ಮತ್ತೆ ನಮ್ಮ ಸ್ವಭಾವ ಸಂಸ್ಕಾರ ಏನಾಗಿದ್ದಾವೆ, ಒಳಗಡೆ ಮಜಬೂರ್ ಇದ್ದಾವೆ, ವೀಕ್ ಇದ್ದಾವೆ. ಹಾಗಾದರೆ ಬಾಪ್ ದಾದಾ ಇದೆಲ್ಲ ನೋಡಿ ಬಾಬಾಗೆ ಏನಾಗ್ತದೆ, ನಗು ಬರ್ತದೆ. ಮೀಠಿ ಹಸಿ ಆತಿ ಹೇ. ಬಾಬಾ ಮುಸಿ ಮುಸಿ ನಗ್ತಾರೆ ನಮ್ಮ ನೋಡಿ. बाबा ಹೇಳ್ತಾರೆ, 145 और रहम भी आता है. जब अपने स्वभाव संस्कार को मिटा नहीं सकते तो सारे विश्व से सतो प्रधान आसुरी संस्कार मिटाने वाले कैसे बनेंगे. ಇದ ನೀವು ಬಾಬಾ ಇದೇನು ಲೆಕ್ಕ ಹೇಳಾರು ಗೊತ್ತಿಲ್ಲ ನನಗೆ. 145 ಮತ್ತು ಅಷ್ಟು ದಯ ಬರ್ತದಂತೆ. ಅದು ಯಾಕೆ ಸಂಖ್ಯೆ ಹೇಳಿದ್ರು ಗೊತ್ತಿಲ್ಲ. ಜಬ್ ಅಪನೇ ಸ್ವಭಾವ ಸಂಸ್ಕಾರಕ್ಕೂ, ನಿಮ್ಮ ಸಂಸ್ಕಾರ ಸ್ವಭಾವನ್ನೇ ಇನ್ನು ಹಳೆಯದರಿಂದ ಹೊರಗೆ ಬರಲಿಕ್ಕತ್ತಿಲ್ಲ ಅಂತಂದರೆ ಇಡೀ ವಿಶ್ವವನ್ನೇ ತಮೋಪ್ರಧಾನ ಆಸುರಿ ಸಂಸ್ಕಾರದಿಂದ ಹೆಂಗೆ ತೆಗಿತೀರಾ ಅಂತ ಕೇಳ್ತಾರೆ ಬಾಬಾ. ಜೋ ಅಪನೇ ಹಿ ಸಂಸ್ಕಾರೋं के वश हो जाए वह सर्व वशीभूत हुई आत्माओं को मुक्त कैसे कर सकेंगे. ಇನ್ನು ನೀವೇ ಹಳೆಯ ಸಂಸ್ಕಾರಗಳಿಗೆ ವಶೀಭೂತ ಆಗಿದ್ದೀರಿ ಅಂತಂದರೆ ವಿಶ್ವದ ಎಲ್ಲ ಆತ್ಮಗಳ ಹಳೆಯ ಸಂಸ್ಕಾರಗಳಿಂದ ಮುಕ್ತಿ ಹೆಂಗೆ ಕೊಡ್ತೀರಾ. ಜೋ ಅಪನೆ ಹಿ ಸಂಸ್ಕಾರೋ ಜಿಸ್ಸೆ ಸ್ವಯಂ ಹಿ ಪರೇಶಾನ್ ಹೇ ಔರ್ ಔರೋं की परेशानी कैसे मिटाएंगे. ಇನ್ನು ನೀವೇ ದುಃಖದಲ್ಲಿ ಇದ್ದೀರಿ ಅಂತಂದರೆ ಬೇರೆಯವರ ದುಃಖ ಹೆಂಗೆ ತೆಗಿತೀರಾ. ಐಸೆ ಸಂಸ್ಕಾರೋं से मुक्ति पाने की सरल युक्ति कौन सी है. ಇಷ್ಟೊತ್ತನ ಹೇಳಿದರು ಮಕ್ಕಳೆಲ್ಲ. ಕಂಪ್ಲೇಂಟ್ ಹೇಳಿದ್ರಲ್ಲ, ಏನು ಕಂಪ್ಲೇಂಟ್ ಹೇಳಿದರು? ವ್ಯರ್ಥ ಬರ್ತಾವೆ, ಹಳೆಯ ಸಂಸ್ಕಾರಗಳು ಆವಾಗವಾಗ ಅಟ್ಕಾಯಿಸ್ತಾವೆ. ಇದರ ಎಲ್ಲದರಿಂದ ಮುಕ್ತಿ ಪಡ್ಕೊಳ್ಬೇಕು ಅಂದರೆ ಒಂದು ಸರಳ ಯುಕ್ತಿ ಯಾವುದಾಗಿದೆ? कर्म में जाने से पहले संस्कार संकल्प में आते हैं.
ಏನೇ ಕರ್ಮ ಮಾಡೋಕ್ಕಿಂತ ಮುಂಚೆ ಒಳಗಡೆ ಬುದ್ಧಿನಲ್ಲಿ ಏನು ಬರ್ತದೆ, ಏನೋ ಸಂಕಲ್ಪ ಬಂದೇ ಬರುತ್ತಲ್ಲ. ಯಹ ಕರ್ दूंगा ऐसा होना चाहिए, यह क्या समझते हैं, मैं भी सब करना जानता हूँ, इस रूप के संकल्पों में संस्कार उत्पन्न होते हैं. ಏನೇ ಕರ್ಮ ಮಾಡೋಕ್ಕಿಂತ ಮುಂಚೆ ನಮ್ಮ ಬುದ್ಧಿನಲ್ಲಿ ಏನು ಬರ್ತದೆ ಅಂತಂದರೆ ಸಂಸ್ಕಾರ ಸಂಕಲ್ಪದಲ್ಲಿ ಬರ್ತದೆ. ಏನು? ಯಹ ಕರ್ दूंगा, ನಾನು ಮಾಡ್ತೀನಿ. ಐಸಾ ಹೋನಾ ಚಾಹಿಯೆ, ಈ ಕರ್ಮ ಹೀಗಾಗಬೇಕು, ಹಾಗಾಗಬೇಕು, ನನಗೆ ಗೊತ್ತಿದೆ, ನಾನು ಮಾಡೇ ಮಾಡ್ತೀನಿ, ನನಗೆಲ್ಲ ಗೊತ್ತಿದೆ, ಈ ಥರ ಎಲ್ಲ ಸಂಕಲ್ಪಗಳು ಬರ್ತವೆ. इस रूप के संकल्पों के संस्कार उत्पन्न होते हैं. जब जानते हो कि इस समय संस्कार संकल्प रूप में अपना रूप दिखा रहे हैं, तो सदैव यह आदत डालो व अभ्यास करो कि हर संकल्प को पहले चेक करना है कि क्या यह संकल्प पाप समान है. ಬಾಬಾ ಹೇಳ್ತಾರೆ, ಈ ತರಹದ ಸಂಕಲ್ಪದಲ್ಲಿ ಸಂಸ್ಕಾರ ಉತ್ಪನ್ನ ಆಗ್ತದಲ್ಲ, ಆ ಕರ್ಮ ಮಾಡೋ ಸಮಯದಲ್ಲಿ ಸಂಸ್ಕಾರ ಮತ್ತು ಸಂಕಲ್ಪ ರೂಪದಲ್ಲಿ ಅಪನಾ ರೂಪ ದಿಖಾ ರಹೆ ಹೇ, ನೀವು ನಿಮ್ಮದೇನದ ತೋರಿಸ್ತಾ ಇದ್ದೀರಾ. ತೋ ಸದೈವ ಯಹ ಆದತ್ ಡಾಲೋ, ಹಾಗಾದರೆ ಯಾವಾಗಲೂ ಈ ಅಭ್ಯಾಸ ಮಾಡ್ಕೊಳ್ಳಿ. ಏನು ಅಂತಂದರೆ ಹರ್ ಸಂಕಲ್ಪಕ್ಕೂ ಪೆಹಲೆ ಚೆಕ್ ಕರ್ನಾ ಹೈ, ಕರ್ಮ ಮಾಡೋದಕ್ಕಿಂತ ಮುಂಚೆ ಏನು ಸಂಕಲ್ಪ ಬರ್ತಿದೆ ಅಂತ ಸಂಕಲ್ಪವನ್ನು ಚೆಕ್ ಮಾಡ್ಕೊಳ್ಳಿ. ಏನಂತ ಚೆಕ್ ಮಾಡ್ಕೊಳ್ಬೇಕು? ನನ್ನಲ್ಲಿ ಬರ್ತಕ್ಕಂಥ ಸಂಕಲ್ಪ ತಂದೆ ಸಮಾನ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. जैसे कई बड़े आदमी होते हैं, वे जो कुछ भी स्वीकार करते हैं तो पहले उस चीज़ की चेकिंग होती है. ಈಗೆಲ್ಲ ದೊಡ್ಡ ದೊಡ್ಡ VIP ಗಳಿದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ಎಲ್ಲ ಇದ್ದಾರಲ್ಲ, ದೊಡ್ಡ ದೊಡ್ಡ ಮಂದಿಗಳು. ಅವರು ಬೇರೆಯವರ ವಸ್ತುಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ಅದನ್ನ ಏನು ಮಾಡಬೇಕಾಗ್ತದೆ? ಚೆಕ್ ಮಾಡಬೇಕಾಗ್ತದೆ. ಯಾಕೆ ಚೆಕ್ ಮಾಡಬೇಕು? ಈಗ ಮೋದಿಯವ್ರಿಗೆ ಒಂದು ಏನಾದರೂ ವಸ್ತು ಕೊಡಬೇಕು ಅಂತಂದರೆ, ಅಥವಾ ಅವರು ಈಗ ಊಟ ಮಾಡಬೇಕಂದ್ರೂ ಕೂಡ ಊಟ ಏನು ಮಾಡಬೇಕಾಗ್ತದೆ? ಮೋದಿ ಅಂತ ಒಬ್ಬರೇ ಅಲ್ಲ, ಎಲ್ಲ VIPsಗಳು ಏನಿದ್ದಾರೋ ಅವ್ರದ್ದೆಲ್ಲ ಚೆಕ್ ಮಾಡಬೇಕಾಗ್ತದೆ. ಜೈಸೆ ಹೇಳ್ತಾರೆ ಬಾಬಾ, प्रेसिडेंट है या कोई भी विशेष व्यक्ति या बड़े बड़े राजा होते हैं तो उनका हर भोजन पहले चेक होता है. ಅವರು ಪ್ರೆಸಿಡೆಂಟ್ ಆಗಿರ್ಬೋದು, ಬೇರೆ ಬೇರೆ VIP ಗಳಾಗಿರ್ಬೋದು, ರಾಜ ಆಗಿರ್ಬೋದು, ಅವರ ಊಟವನ್ನು ಮೊದಲೇ ಏನು ಮಾಡ್ತಾರೆ? ಚೆಕ್ ಮಾಡ್ತಾರೆ. ಫಿರ್ ವೇ ಸ್ವೀಕಾರ ಕರ್ತೆ ಹೇ, ಆಮೇಲೆ ಅದನ್ನು ಸ್ವೀಕಾರ ಮಾಡ್ತಾರೆ. ನೋಡಿರಿ, ಹೊರಗಿನ ಲೌಕಿಕ ಆತ್ಮಗಳು ಸಹಿತ ಇದನ್ನು ಫಾಲೋ ಮಾಡ್ತಾರೆ. ಮೊದಲೇನಾದರೂ ತಗೊಳ್ಬೇಕು ಅಂದರೆ ಅದನ್ನು ಚೆಕ್ ಮಾಡಬೇಕು. उन्हें कोई भी वस्तु देंगे तो पहले उनकी चेकिंग होती है कि कहीं उसमें कुछ अशुद्धि या मिक्स तो नहीं है. ಯಾಕೆ ಚೆಕ್ ಮಾಡ್ತಾರೆ? ಆ ವಸ್ತುಗಳಲ್ಲಿ ಏನಾದರೂ ಅಶುದ್ಧಿ ಇದೆಯಾ, ಏನಾದರೂ ಮಿಕ್ಸ್ ಮಾಡಿದಾರ ಅಂತ ಚೆಕ್ ಮಾಡಬೇಕಾಗ್ತದೆ. ವಹ ಬಡೆ ಆದ್ಮಿ ಆಪ್ಗೆ ಆಗೆ ಕ್ಯಾ ಹೇ, ಮೊನ್ನೆ ಈಗೊಂದು ಸಲನೂ ಹೇಳಿದರು ಬಾಬಾ ಇದನ್ನು. ಅವರು ಬಡೆ ಆದ್ಮಿನೋ ನಾವು ಬಡೆ ಆದ್ಮಿನೋ? ಅವರೇ ಎಷ್ಟು ಚೆಕ್ ಮಾಡ್ಕೊಳ್ತಾರಂತಂದರೆ ನೀವೆಷ್ಟು ಚೆಕ್ ಮಾಡ್ಕೊಳ್ಬೇಕು? ಅದಕ್ಕೆ ಊಟ ಮಾಡುವಾಗ, ನೀರು ಕುಡಿಬೇಕಾದ್ರೆ ಏನು ಮಾಡಬೇಕು? ಅದನ್ನು ನೋಡಬೇಕು, ಶಕ್ತಿ ಕೊಡಬೇಕು, ಅದನ್ನು ಶುದ್ಧ ಮಾಡಿ ಆಮೇಲೆ ನಾವೇನು ಮಾಡಬೇಕು? ಸ್ವೀಕಾರ ಮಾಡಬೇಕಂತದಲ್ಲ ಶ್ರೀಮತ. आपके राज्य में ये बड़े आदमी पाँव भी नहीं रख सकते. ಈಗೇನು ಬಡೆ ಆದ್ಮಿ ಅಂತ ಅನಿಸ್ಕೊಂಡಿದ್ದಾರಲ್ಲ ಅವರೆಲ್ಲ ಹೊರಗಡೆ, ನಮ್ಮ ರಾಜ್ಯದಲ್ಲಿ ಅವರು ಕಾಲನ್ನು ಇಡಕ್ಕೆ ಸಾಧ್ಯ ಇಲ್ಲ. ಬರ್ತಾರವರು ಸತ್ಯುಗದಲ್ಲಿ? ಬರೋದಿಲ್ಲಲ್ಲ. अब भी आपके पाँव पर पड़ने वाले हैं, ಅವರೆಲ್ಲ ಬಂದು ನಿಮ್ಮ ಕಾಲ ಮೇಲೆ ಬೀಳ್ತಾರೆ ಅಂತ ಹೇಳ್ತಾರೆ ಬಾಬಾ. जब राजाओं के भी राजा बनते हो और सृष्टि के बीच श्रेष्ठ आत्मा कहलाते हो तो आप विशेष आत्माओं का यह संकल्प रूपी बुद्धि का जो भोजन है उसके लिए भी ಚೆಕಿಂಗ್ ಹೋನಿ ಚಾಹಿಯೆ. ನೀವ್ಯಾರು ಅಂತ ಬಾಬಾ ನೆನಪು ಮಾಡ್ತಿದ್ದಾರೆ ಇವತ್ತು. ಯಾರು ನಾವು? ರಾಜಾಂಕ ರಾಜ ಬಂತೆ ಹೋ, ಎಲ್ಲರಿಗೆ ರಾಜ ಆಗುವಂಥವು ನಾವು ಆತ್ಮಗಳು. ಈ ಸದ್ಯದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಆತ್ಮ ಅಂತ ಅನ್ನಿಸ್ಕೊಂಡವು.
ಎಲ್ಲಿ ಹೋದರೂ ಬ್ರಹ್ಮಕುಮಾರಿ ಅವ್ರಿಗೆ ಒಂದು ವಿಶೇಷ ಸ್ಥಾನ ಇದ್ದೇ ಇದಲ್ಲ. ನಮ್ಮ ಬ್ಯಾಚ್ ನೋಡಿದ್ರೆ ಸಾಕು, ಏನು ಮಾಡ್ತಾರೆ, ಒಂದು ಸ್ಪೆಷಲ್ಲಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ನೋಡೋ ದೃಷ್ಟಿನೂ ಕೂಡ ಬೇರೆ ಆಗಿರ್ತದೆ. ಇಂಥವರು ನೀವು, ಅದಕ್ಕೆ ಹೇಳ್ತಾರೆ ಬಾಬಾ, विशेषात्माओं का यह संकल्प रूपी बुद्धि का जो भोजन है, बाबा ಹೇಳ್ತಾರೆ संकल्प रूपी बुद्धि का जो भोजन है उसके लिए भी चेकिंग होनी चाहिए. ಬುದ್ಧಿಯ ಭೋಜನ ಯಾವುದೋ ಸಂಕಲ್ಪ. ಅವರು ಹೊರಗಿನ ಭೋಜನ ಚೆಕಿಂಗ್ ಮಾಡ್ಕೊಳ್ಳಿಕತ್ತಾರೆ, ಸ್ಥೂಲ ಭೋಜನ. ನಾವು ಬುದ್ಧಿಯ ಭೋಜನ ಯಾವುದಾಗಿದೆ, ಸಂಕಲ್ಪ, ಅದನ್ನು ಚೆಕಿಂಗ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಜಬ್ ಬಿನಾ ಚೆಕಿಂಗ್ ಕೆ ಸ್ವೀಕಾರ ಕರ್ತೆ ಹೋ ತಬ್ ಧೋಕಾ ಖಾತೆ ಹೋ. ಸಂಕಲ್ಪಗಳ ಚೆಕಿಂಗ್ ಮಾಡಲಿಲ್ಲ ಅಂತಂದರೆ ನೀವು ನಾಳೆ ಭಾಳ ಮೋಸ ಹೋಗ್ತೀರಾ ಅಂತ ಹೇಳ್ತಾರೆ ಬಾಬಾ. ತೋ ಹರ್ ಸಂಕಲ್ಪ ಕೋ ಪೆಹಲೆ ಚೆಕ್ ಕರೋ. ಬಾಬಾ ಏನು ಹೇಳ್ತಿದ್ದಾರೆ, ಸಂಕಲ್ಪದ ಮೇಲೆ ಅಟೆನ್ಷನ್ ಕೊಡ್ತಿದ್ದಾರೆ. ಅದಕ್ಕೆ ಹೆಜ್ಜೆಜ್ಜೆಗೂ ನಾನು ಏನು ಸಂಕಲ್ಪ ಮಾಡ್ತಾಯಿದ್ದೀನಿ, ನಾನೇನು ಸಂಕಲ್ಪ ಮಾಡ್ತೀನಿ, ಈ ಸಂಕಲ್ಪ ಪಾಪ ಸಮಾನ ಅದ ಏನು. ಬಾಬಾ ಹೇಳ್ತಾರೆ, जैसे सोने को यंत्र द्वारा चेक करते हैं कि सच्चा है या मिक्स है, रियल है अथवा ರೋಡ್ ಗೋಲ್ಡ್ है. ಬಂಗಾರನ ಚೆಕ್ ಮಾಡ್ತಾರಲ್ಲ, ಹೆಂಗೆ ಚೆಕ್ ಮಾಡ್ತಾರೆ, ಮಷೀನಿಂದ ಚೆಕ್ ಮಾಡ್ತಾರೆ, ಅದು ರೋಡ್ ಗೋಲ್ಡ್ ಇದೆಯೋ ಅಥವಾ ಸತ್ಯ ಬಂಗಾರ ಇದೆಯೋ ಅಥವಾ ಮಿಕ್ಸ್ ಏನಾದರೂ ಇದೆ. ಐಸೆ ಹಿ ಚೆಕ್ ಕರೋ ಕಿ ಸಂಕಲ್ಪ ಬಾಪ್ ದಾದಾ ಸಮಾನ್ ಹೇ ಯಾ ನಹೀ ಹೈ. ಅದೇ ಥರ ನೀವು ಸಂಕಲ್ಪಗಳನ್ನು ಚೆಕ್ ಮಾಡ್ಕೊಳ್ಳಿ, ನನ್ನಲ್ಲಿ ಬರ್ತಿರ್ತಕ್ಕಂಥ ಸಂಕಲ್ಪ ತಂದೆ ಸಮಾನ ಇದೆಯೋ ಇಲ್ವೋ. ಇಸ್ ಆಧಾರ ಸೆ ಚೆಕ್ ಕರೋ, ಫಿರ್ ವಾಣಿ ಅವ್ರ ಕರ್ಮ ಮೇ ಲಾವು. ಮಾತುಗಳು ಹೊರಡುವಕ್ಕಿಂತ ಮುನ್ನ, ಕರ್ಮ ಮಾಡುವಕ್ಕಿಂತ ಮುನ್ನ ನಾವೇನು ಮಾಡಬೇಕಾಗಿದೆ, ಸಂಕಲ್ಪಗಳನ್ನು ಚೆಕ್ ಮಾಡಬೇಕಾಗಿದೆ. आधार को भूल जाते हो तब शूद्रपने के और विष के संस्कार मिक्स हो जाते हैं. ಆಧಾರ ಮರ್ತು ಬಿಡ್ತೀರಾ ನೀವು, ಆವಾಗ ಏನಾಗ್ಬಿಡ್ತದೆ, ಬ್ರಾಹ್ಮಣಪನ ಹೋಗಿ ಶೂದ್ರಪನ ಬರ್ತದೆ. ಶೂದ್ರಪನ ಬಂತು ಅಂತಂದರೆ ವಿಷಕ್ಕೆ ಸಂಸ್ಕಾರ ಮಿಕ್ಸ್ ಹೋ ಜಾತಾ ಹೈ. ಸಂಸ್ಕಾರದಲ್ಲಿ ಏನು ಮಿಕ್ಸ್ ಆಗ್ತದೆ, ವಿಷ. ಏನು ವಿಷ ಅಂದರೆ ವಿಕಾರಗಳು ಎಂಟ್ರಿ ಆಗ್ತವೆ. ಸಿಟ್ಟು ಬರ್ತದೆ, ಮೋಹ ಬರ್ತದೆ, ಲೋಭ ಬರ್ತದೆ, ಮತ್ಸರ ಬರ್ತವೆ. ಇವೆಲ್ಲ ಬಂದ ಕೂಡಲೇ ಬುದ್ಧಿ ಏನಾಗ್ಬಿಡ್ತದೆ, ಮಿಕ್ಸ್ ಆಗಿಬಿಡ್ತದೆ, ವಿಷ ತುಂಬ್ಕೊಂಡ್ಬಿಡ್ತದೆ. ವಿಷ ಸೇವಿಸಿದ್ವಿ ಅಂದರೆ ಏನಾಗ್ಬಿಡ್ತದೆ, ಮನುಷ್ಯ ಏನಾಗ್ತಾನೆ, ಸಾಯಕ್ಕಿಂತ ಮುಂಚೆ ಏನಾಗ್ತದೆ, ಮೂರ್ಛೆ ಹೋಗ್ತಾನೆ. ಏನಾಗ್ತಾನೆ, ಬಾಬಾ ಹೇಳ್ತಾರೆ, जैसे भोजन में विष मिक्स हो जाए तो वह मूर्छित कर देता है. ವಿಷ ಏನು ಮಾಡ್ತದೆ, ಮೂರ್ಛೆ ಮಾಡಿಬಿಡ್ತದೆ. ವಿಕಾರಗಳು ಏನು ಮಾಡ್ತಾವೆ, ಮೂರ್ಛೆ ಮಾಡ್ತಾವಂದ್ರೆ ಏನರ್ಥ, ಬಾಬನ ನೆನಪನ್ನು ಬಿಡಿಸ್ಬಿಡ್ತಾವೆ. ಬಾಬನ ನೆನಪು ಹೋಯ್ತು ಅಂತಂದರೆ ತಿಳ್ಕೋಬೇಕು ನಾವು ಏನಾಗಿದ್ದೀವಿ, ಮೂರ್ಛೆ ಹೋಗಿದ್ದೀವಿ ಅಂತ. ऐसे ही संकल्प रूपी आहार व भोजन में पुराने शूद्रपन का विष मिक्स हो जाता है तो बाप की स्मृति और समर्थी स्वरूप से मूर्छित हो जाते हैं. ಇದೇ ಥರ ಬುದ್ಧಿಯ ಸಂಕಲ್ಪ ಭೋಜನದಲ್ಲಿ ಹಳೆಯ ಸಂಸ್ಕಾರಗಳು ಮಿಕ್ಸ್ ಆದರೆ ವಿಷ ಆಗಿಬಿಡ್ತದೆ. ತಂದೆ ಸ್ಮೃತಿನೂ ಬರೋದಿಲ್ಲ, ನಮ್ಮೊಳಗಡೆ ಸಂಪನ್ನಪನ್ನು ಸ್ವರೂಪನೂ ಬರೋದಿಲ್ಲ. ಆವಾಗ ಏನಾಗ್ಬಿಡ್ತೀವ, ಮೂರ್ಛಿತ ಆಗಿಬಿಡ್ತೀವಿ. तो अपने को विशेष आत्माएं समझते हुए अपने आप का स्वयं ही चक्कर बनो. ಇವತ್ತೇನು ಹೋಮ್ವರ್ಕ್ ಅದ, ತಮ್ಮನ್ನು ತಾವು ವಿಶೇಷ ಆತ್ಮಗಳು ಅಂತ ತಿಳ್ಕೊಂಡು ಪ್ರತಿ ಕ್ಷಣಕ್ಕೂ ತಮ್ಮನ್ನು ತಾವು ಏನು ಮಾಡಬೇಕು, ಚೆಕ್ ಮಾಡ್ಕೊಳ್ಳಿ. ನಾವೇನು ಮಾಡ್ತೀವಿ, ಬರೀ ಮಂದಿನ ಚೆಕ್ ಮಾಡ್ತೀವಿ. ಅವ್ರು ಇಷ್ಟು ದಿನ ಓಂ ಶಾಂತಿಗೆ ಬಂದಾರ, ಅವ್ರಿಗಿನ ಹಿಂಗೆ ಅದಾರ, ಅವ್ರಿಗಿನ ಊಟ ಬಿಟ್ಟಿಲ್ಲ, ಅವ್ರಿಗಿನ ಜಗಳಾಡೋದು ಬಿಟ್ಟಿಲ್ಲ ಅಂದರೆ ಏನರ್ಥ, ಮಂದಿನ ಚೆಕ್ ಮಾಡ್ಲಿಕತ್ತೀವಿ ಅಂತ. ಆದ್ರೆ ಬಾಬಾ ಯಾರನ್ನು ಚೆಕ್ ಮಾಡ್ಕೊ ಅಂತ ಹೇಳ್ತಾರೆ, ಮಕ್ಕಳೇ ಮೊದಲು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಸ್ವಯಂ ಹಿ ಚಕ್ಕರ್ ಬನೋ, ನನಗೆ ನಾನೇ ಚಕ್ಕರ್ ಆಗಬೇಕು. ಸಮझा, ತಿಳಿತಾ ಅಂತ ಹೇಳ್ತಾರೆ ಬಾಬಾ.
ವಿಶೇಷ ಆತ್ಮ ಕಿ ಅಪನಿ ಶಾನ್ ಮೇ ರಹೋ. ನಾ ಎಂಥ ಆತ್ಮ ಇದ್ದೀನಿ, ನನ್ನ ಮರ್ಯಾದೆಯಲ್ಲಿ ನಾನು ಇರಬೇಕಾಗ್ತದೆ. ನಾನು ಶ್ರೇಷ್ಠಾತ್ಮ ಅಂತಂದಾಗ ನಾನು ಯಾವಾಗಲೂ ಏನಿರಬೇಕಾಗ್ತದೆ, ನನ್ನ ಮರ್ಯಾದೆಯಲ್ಲಿ ನಾನು ಇರಬೇಕಾಗ್ತದೆ. ಸಾಧಾರಣ ಇದ್ದವ್ರು ಏನಾರು ಮಾಡೋದು ನಡೀತದೆ. ಈಗ ನಾನು ಪ್ರೈಮ್ ಮಿನಿಸ್ಟರ್ ಇದ್ದೀನಿ ಅಂತಂದಾಗ ಪ್ರಧಾನಮಂತ್ರಿಯ ಮರ್ಯಾದೆಯಲ್ಲಿ ನಾನು ಇರಬೇಕಾಗ್ತದೆ. ಸಾಧಾರಣ ಇದ್ದವ್ರ ಥರ ಮಾಡಿದ್ರೆ ನಡೀತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮಕ್ಕಳೇ ನೀವೇನಾಗಿದ್ದೀರಾ, ವಿಶೇಷಾತ್ಮಗಳಿದ್ದೀರಾ, ಅಂದರೆ ನಿಮ್ಮ ಶಾನಲ್ಲಿ ನೀವಿರಬೇಕು ಅಂತ ಹೇಳ್ತಾರೆ ಬಾಬಾ. तो अपने को विशेष आत्माएं समझते हुए अपने आप का स्वयं ही चक्कर बनो. विशेष आत्मा की अपनी शान में रहो तो परेशान नहीं होंगे. ನನ್ನ ಶಾನ್ನಲ್ಲಿ ನಾನಿದ್ದರೆ ನನಗೆ ಎಂದೂ ಕೂಡ ದುಃಖ ಬರೋದಿಲ್ಲ. ಶಾನ್ परेशान. अच्छा यह हुई संस्कारों को मिटाने की युक्ति. ಹಳೆಯ ಸಂಸ್ಕಾರಗಳನ್ನು ಹೇಗೆ ತೆಗಿಬೇಕು ಅನ್ನೋದು ಬಾಬಾ ಯುಕ್ತಿ ಹೇಳಿದರು. ಏನು ಹೇಳಿದರು ಯುಕ್ತಿ? ಸ್ವಯಂ ಚಕ್ಕರಾಗಿ ನನ್ನಲ್ಲಿ ಬರ್ತಕ್ಕಂಥ ಸಂಕಲ್ಪಗಳು ಬಾಪ್ ಸಮಾನ್ ಇದ್ದಾವ, ತಂದೆ ಶ್ರೀಮತದ ಅನುಸಾರವಾಗಿ ಸಂಕಲ್ಪಗಳು ಇದ್ದಾವೇನು. अच्छा यह हुई संस्कारों को मिटाने की युक्ति. अगर इस कार्य में सदा बिजी रहेंगे व सदा होली हंस स्वरूप में स्थित होंगे तो शुद्ध व अशुद्ध, शूद्रपन ब्राह्मणपन को सहज ही चेक कर सकेंगे और बुद्धि इसी कार्य में बिजी होने के कारण व्यर्थ संकल्पों की कंप्लेंट से फ्री हो जाएगी. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಈ ಕಾರ್ಯದಲ್ಲಿ ಸದಾ ಬಿಜಿ ಆದರೆ, ಯಾವ ಕಾರ್ಯದಲ್ಲಿ, ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಯಾವಾಗಲೂ ಹೋಲಿ ಹಂಸ್ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಹೋಲಿ ಹಂಸ್ ಅಂದರೆ ಏನು? ಒಳ್ಳೆಯದನ್ನೇ ಆರಿಸ್ಕೊಳ್ಳುವಂಥ ಸ್ಥಿತಿ. ಶುದ್ಧ ಮತ್ತು ಅಶುದ್ಧ, ಶೂದ್ರಪನ್ ಮತ್ತು ಬ್ರಾಹ್ಮಣಪನ್, ಇವುಗಳ ವ್ಯತ್ಯಾಸ ಮಾಡ್ತಾ ಚೆಕ್ಕಿಂಗ್ ಮಾಡ್ತಾ ಹೋದರೆ ನೀವೇನಾಗ್ಬಿಡ್ತೀರಾ, ಬ್ಯುಸಿ ಆಗಿಬಿಡ್ತೀರಾ. ಬ್ಯುಸಿ ಆದಮೇಲೆ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಆವಾಗ ನೀವು ಬಾಬಾಗೆ ಕಂಪ್ಲೇಂಟ್ ಹೇಳೋ ಅವಶ್ಯಕತೆನೇ ಬರೋದಿಲ್ಲ. ಇನ್ನು ದೂಸರಿ ಬಾತ್, ಎರಡನೇ ಮಾತು ಹೇಳ್ತಾರೆ ಬಾಬಾ, सारा दिन बाप के सर्व संबंधों का हर समय प्रमाण सुख नहीं ले पाते हो. ಬಾಬಾ ಹೇಳ್ತಾರೆ, ಇಡೀ ದಿನ ಬಾಪ್ ತಂದೆಯ ಎಲ್ಲ ಸಂಬಂಧಗಳ ಪ್ರತಿ ಸಮಯ ಪ್ರಮಾಣ ಸುಖ ನಿಮಗೆ ತಗೊಳ್ಳಿಕ್ಕಾಗ್ತಿಲ್ಲ. ನನಗೆ ಯಾವಾಗ ತಂದೆಯ ಸಂಬಂಧ ಬೇಕು ತಂದೆ ಸಂಬಂಧ, ಯಾವಾಗ ಮಗನ ಸಂಬಂಧ ಬೇಕು ಆವಾಗ ಮಗನ ಸಂಬಂಧ, ಈ ಸುಖದ ಅನುಭವ ನೀವು ಮಾಡ್ತಿಲ್ಲ ಅಂತಾರೆ ಬಾಬಾ. जो गोपियों और पांडवों के चरित्र गाए हुए हैं, बाप से सर्व संबंधों का सुख लेना और मगन रहना अथवा सर्व संबंधों के लव में लवलीन रहना, वह अनुभव अभी किया नहीं है. ನೀವು ಎಲ್ಲ ಸಂಬಂಧಗಳ ಅನುಭವ ತಗೊಳ್ಳೇಬೇಕಂತಾರೆ ಬಾಬಾ. ಒಂದು ಸಂಬಂಧನೂ ಬಿಡಬೇಡಿ, ಅದು ಉಳ್ಕೊಂಡು ಬಿಡ್ತದೆ, ಆತ್ಮ ತೃಪ್ತ ಆಗಲ್ಲಂತಾರೆ ಬಾಬಾ. ಆತ್ಮ ಪರಮಾತ್ಮನ ಎಲ್ಲ ಸಂಬಂಧದ ಸುಖದ ಅನುಭವ ಮಾಡಬೇಕು, ಯಾವುದೂ ಉಳ್ಕೋಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಥವಾ ಸರ್ವ ಸಂಬಂಧೋं के लव में लवलीन रहना, वह अनुभव अभी किया नहीं है. बाप और शिक्षक इन विशेष संबंधों का सुख अनुभव करते हो. ತಂದೆ, ಶಿಕ್ಷಕ, ಸದ್ಗುರು ಇವು ಮೂರು ಅನುಭವ ಮಾಡ್ತೀರಾ. ಆದರೆ ಸರ್ವ ಸಂಬಂಧೋं के सुखों की प्राप्ति का अनुभव कम करते हो. ಉಳಿದೆಲ್ಲ ಸಂಬಂಧದ ಅನುಭವದ ಪ್ರಾಪ್ತಿ ನೀವು ಕಡಿಮೆ ಮಾಡ್ತೀರಾ. इसलिए जिन संबंधों के सुखों का अनुभव नहीं किया है उन संबंधों में बुद्धि का लगाव जाता है और वह आत्मा का लगाव व बुद्धि की लगन विघन रूप बन जाती है. ಇದು ಭಾರಿ ಸ್ಪೆಷಲ್ ಮಾತಿದು. ಬಾಬಾ ಏನು ಹೇಳ್ತಾರೆ, ವಿಘ್ನಗಳು ಯಾಕೆ ಬರ್ತಾವು ನಮಗೆ ಅಂತಂದರೆ, ಬಾಬಾನ ಎಲ್ಲ ಸಂಬಂಧದಲ್ಲಿ ತಗೊಳ್ಳಿಕತ್ತಿಲ್ಲ. ನಾವು ಯಾವ ಸಂಬಂಧ ಬಾಬಾನ ತಗೊಳ್ಳಿಲ್ಲ ಆ ಸಂಬಂಧ ಕೊರತೆ ಆಗಿಬಿಡ್ತದೆ. ಆತ್ಮನಿಗೆ ಕೊರತೆ ಆದಾಗ ಅಲ್ಲಿ ವಿಘ್ನ ಬಂದುಬಿಡ್ತದೆ ಅಂತಾರೆ ಬಾಬಾ.
ಬಾಬಾ ಹೇಳ್ತಾರೆ, इसलिए जिन संबंधों के सुखों का अनुभव नहीं किया है उन संबंधों में बुद्धि का लगाव जाता है. ಈಗ ನಾವು ಎಲ್ಲದಕ್ಕಿಂತ ಹೈಯೆಸ್ಟ್ ಸಂಬಂಧ ಅಂದರೆ ಫ್ರೆಂಡ್. ನಮ್ಮಲ್ಲಿ ಒಳಗಿರ್ತಕ್ಕಂಥ ಕೆಲವೊಂದು ಅನೇಕ ರಹಸ್ಯ ಮಾತುಗಳನ್ನು ಯಾರಿಗೂ ಹೇಳಲಿಕ್ಕಾಗ್ಲಾರಂಥದ್ದನ್ನು ಯಾರಿಗೆ ಹೇಳ್ತೀವಿ ನಾವು? ಫ್ರೆಂಡಿಗೆ ಹೇಳ್ತೀವಲ್ಲ. ಈಗ ಆ ಸಂಬಂಧ ಇಲ್ಲಿ ಬಾಬನ ಜೊತೆ ತಗೊಳ್ಳಿಲ್ಲ ಅಂತಂದರೆ ಅದು ವಿಘ್ನ ಆಗ್ತದಂತಾರೆ ಬಾಬಾ. ಅದಕ್ಕೆ ಅಕ್ಕ ಮಹಾದೇವಿ ಏನು ಮಾಡಿಬಿಟ್ಲ? ಯಾರ ಸಂಬಂಧ ತೊಗೊಂಡ್ಬಿಟ್ಲಿಕ್ಕೆ? ಗಂಡನ ಸಂಬಂಧ ತೊಗೊಂಡಿದ್ದಕ್ಕೇ ಅಷ್ಟು ವೈರಾಗ್ಯ ಬಂತಕ್ಕೆ. ಅದು ಹೈಯೆಸ್ಟ್ ಸಂಬಂಧ ಅಂತಾರೆ. ಬಾಬಾ ಹೇಳ್ತಾರೆ, ಅವಳಷ್ಟು ವೈರಾಗ್ಯ ಯಾರಿದ್ದಾರೆ ಜಗತ್ತಿನಲ್ಲಿ? ಮೀರಾ ಏನು ಮಾಡಿದ್ಲು? ಆಕಿನೂ ಹಂಗೆ ತಗೊಂಡು. ಬಾಬಾ ಹೇಳ್ತಾರೆ, इसलिए जिन संबंधों के सुखों का अनुभव नहीं किया, संबंध ಅಲ್ಲಿ ಏನಾಗ್ತದೆ? ಬುದ್ಧಿ ಹೋಗ್ಬಿಡ್ತದೆ. आत्मा का लगाव व बुद्धि की लगन विघ्न रूप बन जाती है. तो सारे दिन में भिन्न भिन्न संबंधों का अनुभव करो. ಮಗನ ತಗೊಳ್ರಿ. ಮಗನ ಹೆಂಗೆ ಜೋಪಾನ ಮಾಡ್ತೀರಿ? ಹಂಗೆ ಬಾಬಾನ ಏನು ಮಾಡೋದದ? ಜೋಪಾನ ಮಾಡೋದು. ತಂದೆ ಸಂಬಂಧ ಅವತ್ತು ಮಾಡೇ ಮಾಡ್ತೀವಿ. ಸ್ನೇಹಿತನ ಸಂಬಂಧದಲ್ಲಿ, ಸಖಾನ ಸಂಬಂಧದಲ್ಲಿ, ಪ್ರಿಯತಮನ ಸಂಬಂಧದಲ್ಲಿ, ಎಲ್ಲ ಸಂಬಂಧದಲ್ಲಿ ಬಾಬಾನ ಏನು ಮಾಡಬೇಕು? ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अगर इस समय बाप से संबंधों का सुख नहीं लिया है तो सर्व सुखों की प्राप्ति में सर्व संबंधों की रसना लेने में कमी रह जाएगी. अभी अगर यह सुख नहीं लिया तो कब लेंगे? ಸಂಗಮಯುಗ ಮುಗೀತು ಅಂತಂದರೆ ಈ ಎಲ್ಲ ಸಂಬಂಧಗಳನ್ನು ಬಾಬನ ತಗೊಳ್ಳಿಕ್ಕೆ ಸಾಧ್ಯದ ಏನು? ಮುಗೀತು, ಲಾಸ್ಟ್ ಅಲ್ಲ. ಇನ್ನೂ ಎಷ್ಟು ವರ್ಷ ಉಳಿತು? ಅಷ್ಟರೊಳಗೆ ನಾವೆಷ್ಟು ಬದುಕ್ತೀವಿ? ಏನು ಗ್ಯಾರಂಟಿ ಅದ? ಅದಕ್ಕೆ ಹೇಳ್ತಾರೆ ಬಾಬಾ, ಈಗಿಂದನೇ ಬಾಬಾರವರನ್ನ ಎಲ್ಲ ಸಂಬಂಧದ ಅನುಭವ ಮಾಡಿ, तो इन सर्व संबंधों के सुखों में सारा दिन रात अपने को बिजी रखो. ತಾಸಿಗೊಂದು ಸಂಬಂಧ ತೊಗೊಂಡು ಏನು ಮಾಡೋದದ? ಬ್ಯುಸಿ ಆಗಿ ಅಂತಾರೆ ಬಾಬಾ. इन सुखों में निरंतर रहने से और सर्व संबंध असार और नीरस अनुभव होंगे. ಬಾಬಾ ಹೇಳ್ತಾರೆ, ಈ ಎಲ್ಲ ಸಂಬಂಧದ ಅನುಭವ ನೀವು ಮಾಡ್ತಾ ಹೋದರೆ ಹೊರಗಿನ ಸಂಬಂಧಗಳೆಲ್ಲ ಏನು ಅನಿಸ್ಬಿಡ್ತವೆ? ನೀರಸ, ಅಂದರೆ ರಸ ಇಲ್ಲ. बाबा ಹೇಳ್ತಾರೆ, और उसका भटकना बंद हो जाएगा और आप इन सुखों के झूले में सदा झूलते होंगे. ಆ ಕಡೆ ಈ ಕಡೆ ಅಡ್ಡಾಡ್ದೇನಾಗ್ಬಿಡ್ತದೆ? ಬಂದಾಗ್ಬಿಡ್ತದೆ. ಒಬ್ಬ ಬಾಬಾನೇ ನನಗೆಲ್ಲ ಸಂಬಂಧದಲ್ಲಿ ಸಿಕ್ಕ ಮೇಲೆ ಅವ್ರು ಇವ್ರು ಯಾರು ಬೇಕು? ಹಾಗಂತ ಎಲ್ಲರ ಜೊತೆ ಮಾತಾಡ್ಲಾರೆ ಮನೆಗೆ ಕೂತ್ಬಿಡೋದಲ್ಲ, ಒಳಗಡೆ ತಗೊಳ್ಳೋಂಗಿಲ್ಲ. ऐसी स्थिति बनाने से तीव्र पुरुषार्थी स्वतः और सहज बन जाएंगे. ಈ ಥರ ಮಾಡೋದ್ರಿಂದ ಪುರುಷಾರ್ಥ ಏನಾಗ್ಬಿಡ್ತದೆ? ಫಾಸ್ಟ್ ಆಗ್ತದೆ. ಸಮझा? अपने ಕಂಪ್ಲೇಂಟ್ಸ್ का ರೆಸ್ಪಾನ್ಸ್ ಏನೇನು ಕಂಪ್ಲೇಂಟ್ ಮಾಡಿದ್ರಿ ಬಾಬಾ ಅದಕ್ಕೆಲ್ಲ ಉತ್ತರ ಕೊಟ್ಬಿಟ್ರು. ऐसे सदा अतीन्द्रिय सुखों के झूले में झूलने वाले, सदा बाप के साथ सर्व संबंध निभाने वाले, सदा स्वयं को साक्षी और बाप को साथी समझने वाले, ऐसे खुदा दोस्त, सदा खुदाई खिदमत में रहने वाले, ऐसे बाप समान बच्चों को बाप दादा का याद प्यार और नमस्ते. नमस्ते बाबा, नमस्ते. सुनने में खुश होते हो. ಈಗಷ್ಟು ಖುಷಿ ಆಗ್ಲಿಕ್ಕತ್ತದಲ್ಲ ಬಾಬಾ ಹೀಗೆಲ್ಲ ಹೇಳಿಕತ್ತಾರ. ಕೇಳಾಗ ಏನಾಗ್ತದೆ? ಭಾಳಷ್ಟು ಖುಷಿ. ಲೇಕಿನ್ ನಿಭಾನೆ ಮೇ ಕಹಿ ಮಜಬೂರ್ ಹೋ ಜಾತೆ ಹೇ. ಕೇಳಕ್ಕೆ ಭಾಳ ಚಂದ ಅನ್ನಿಸ್ತದೆ, ಆದರೆ ಅದನ್ನು ನಿಭಾಯಿಸೋದೇನದಲ್ಲ ಅಲ್ಲಿ ವೀಕ್ ಆಗಿಬಿಡ್ತೀರಾ. जब सुनने में इतनी खुशी होती है तो स्वरूप बनने में कितनी खुशी होगी. ಕೇಳಾಗೆ ಇಷ್ಟು ಖುಷಿ ಆಗ್ಲಿಕ್ಕತ್ತದ ನಿಮಗೆ. ಈ ಎಲ್ಲ ಸಂಬಂಧದಲ್ಲಿ ನಾವು ಅದನ್ನು ಅನುಭವ ಮಾಡ್ತಾ ಹೋದರೆ ಇನ್ನೆಷ್ಟು ಖುಷಿ ಆಗಲಿಕ್ಕಿಲ್ಲ. इस समय सभी हर्षित मुख हो, ऐसे ही सदा हर्षित मुख रहो तो स्वयं का भी समय बचाएंगे और निमित्त बनी हुई आत्माओं का भी समय बचा लेंगे. ಅದಕ್ಕೆ ಬಾಬಾ ಹೇಳ್ತಾರೆ,
ಈ ಸಮಯದಲ್ಲಿ ನೀವು ಎಷ್ಟು ಖುಷಿ ಅನುಭವ ಮಾಡ್ತೀರೋ, ಯಾವಾಗಲೂ ಇದೇ ಖುಷಿಯ ಅನುಭವ ಮಾಡ್ತಾ ಹೋದರೆ ನಿಮಿತ್ತ ಆತ್ಮಗಳ ಸಮಯನೂ ಕೂಡ उड़ीतदे। अभी तक गिरने और चढ़ने में स्वयं को संभालने में व बुद्धि को ठिकाने लगाने में 25% समय जो इसमें जाता है तो यह समय बच जाएगा। ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಹಂಗಾಯಿತು, ಇದಾಯಿತು, ಅದು ಆಯಿತು, ಆ ಕಡೆ ಹೇಳೋದು, ಈ ಕಡೆ ಹೇಳೋದು, ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು ಮಾಡೋದ್ರಲ್ಲಿ ಏನಾಗ್ತಿದೆ ಅಂತೆ, 25% ಸಮಯ ವೇಸ್ಟ್ ಆಗ್ತಿದೆ. ಅದನ್ನು ಬಿಟ್ಟು ನೀವು ಯಾವಾಗಲೂ ಖುಷಿಯೊಳಗಿದ್ರಿ ಅಂತಂದರೆ, ನಾವು ಹಿಂಗೆ ಹೇಳ್ಕೋತ ಹೋದ್ವಿ ಅಂತಂದರೆ ಏನಾಗ್ತದೆ, ನಮ್ಮ ಸಮಯನೂ ವೇಸ್ಟ್ ಆಗ್ತದೆ. ಯಾರ ಮುಂದೆ ಹೇಳ್ತೀವಿ ಅವ್ರ ಸಮಯನೂ ಏನು ಮಾಡ್ತೀವಿ ನಾವು, ಅವ್ರದ್ದು ವೇಸ್ಟ್ ಮಾಡ್ತೀವಿ, ಶಕ್ತಿ ಹೋಗ್ತದೆ, ವಾತಾವರಣ ಎಷ್ಟೋ ಸಮಸ್ಯೆ ಇದಾವೆ ನೋಡ್ರಿ. ನಾನೊಬ್ಬ ಹರ್ಷಿತ ಇರಲಿಲ್ಲ ಅಂದರೆ, ನಾನೊಬ್ಬ ಆತ್ಮ ಖುಷಿಯಾಗಿರಲಿಲ್ಲ ಅಂದರೆ ಎಷ್ಟು ಮಂದಿಗೆಲ್ಲ ಸಮಸ್ಯೆ ಇದೆ. ಬಾಬಾ ಹೇಳ್ತಾರೆ, तो यह समय बच जाएगा और वह कमाई में जमा हो जाएगा. ಸಮಯ ಉಳಿತು ಅಂದರೆ ಏನಾಗ್ತದೆ, ಗಳಿಕೆ ಆಗ್ತದೆ. ಬಚತ್ ಕರ್ನಾ ಸೀಖೋ. ಒಂದು ಕಡೆ ಹೇಳ್ತಾರೆ, ಬರೀ ಗಳಿಸೋದಷ್ಟೇ ಗಳಿಕೆ ಅಲ್ಲ, ಸೇವಿಂಗ್ ಈಸ್ ಆಲ್ಸೋ ಅರ್ನಿಂಗ್ ಅಂತ ಹೇಳ್ತಾರೆ. ಉಳಿಕೆನೂ ಕೂಡ ಏನಾಗಬೇಕು, ಗಳಿಕೆ ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಬಚತ್ ಕರ್ನಾ ಸೀಖೋ, ಸಮझा ಇಸ್ ಮುರಳಿ ಕಾ ಸಾರ್. ಇಷ್ಟೊತ್ತನ ಹೇಳಿದ್ರಲ್ಲ ಬಾಬಾ, ಅದಕ್ಕೆ ಮುಖ್ಯವಾಗಿ 4 ಪಾಯಿಂಟ್ಗಳು. अगर एक बाप के साथ सर्व संबंधों के सुख व प्राप्ति प्रीति का अनुभव करते हो तो और कहीं भी किसी संबंध तरफ बुद्धि नहीं जा सकती. ಎಲ್ಲ ಸಂಬಂಧವನ್ನು ಬಾಬಾನೇ ತೊಗೊಂಡ್ಬಿಟ್ರೆ ನಮಗೆ ಆ ಸಂಬಂಧ ಈ ಸಂಬಂಧ ಅವರು ಇವರು ನಮಗೆಲ್ಲ ಬೇಕೇ ಬೇಕು ಅಂತ ಬೇಕಾಗೋದಿಲ್ಲ. अपने को विशेष आत्मा समझते हुए अपने आप का ही स्वयं चक्कर बनो. ನಾನು ಎಂಥ ಆತ್ಮ, ವಿಶೇಷ ಆತ್ಮ. ಈ ವಿಶೇಷ ಆತ್ಮ ಅನ್ನೋ ಶಾನ್ನಲ್ಲಿದ್ದುಕೊಂಡು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾನು ವಿಶೇಷ ಆತ್ಮ ಅದೀನಿ ಅಂತಂದಾಗ ನಾನು ಹೆಂಗಿರಬೇಕು. सदैव यह आदत डालो व अभ्यास करो कि हर संकल्प को पहले चेक करना है कि यह संकल्प बाप समान है. ಈ ಅಭ್ಯಾಸ ಇರಬೇಕು. ನನ್ನಲ್ಲಿ ಬರ್ತಕ್ಕಂಥ ಸಂಕಲ್ಪಗಳೆಲ್ಲ ತಂದೆ ಸಮಾನ ಇದ್ದಾವೇನು. एक दिलवाला बाप के सिवाय और किसी भी दिल की लेन देन करने का संकल्प तो नहीं है. ಒಬ್ಬ ತಂದೆ ದಿಲ್ವಾಲ ಅಂದರೆ ಯಾರು, ದಿಲ್ವಾಲ ನನ್ನ ಹೃದಯದ ಮಾಲೀಕ ಯಾರೋ ಶಿವಬಾಬಾ. ಬಿಟ್ಟರೆ ಬೇರೆ ಯಾರಾದರೂ ಇದ್ದಾರೇನು ಒಳಗಡೆ, ಅವ್ರ ಜೊತೆ ವ್ಯವಹಾರ ನಡೆದಿದೆ ಏನು ಅಂತ ಕೇಳ್ತಾರೆ ಬಾಬಾ. ಸಾಕ್ಷಿ ಅವಸ್ಥಾ का अनुभव बाप के साथीपन का अनुभव कराता है. ಎಷ್ಟೆಷ್ಟು ನಾವು ಸಾಕ್ಷಿಯಾಗಿ ಹೋಗ್ತೀವೋ ಅಷ್ಟು ತಂದೆಯ ಜೊತೆ ಅನುಭವ ಮಾಡ್ತೀವಿ. नेक्स्ट पॉइंट, विशेष आत्मा की निशानी है वह सदा अपनी शान में रहना है, कभी भी परेशान नहीं होना. ವಿಶೇಷ ಆತ್ಮನ ಲಕ್ಷಣಗಳೇನೋ, ಅವ ಯಾವಾಗಲೂ ಖುಷಿ ಒಳಗಿರ್ತಾರೋ, ಎಂದೂ ದುಃಖದಲ್ಲಿ ಬರೋದೇ ಇಲ್ಲ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.